ಮನೆಗಳಿಗೆ ಕರೆಂಟ್ ಇಲ್ಲಿಯವರು ಆಗ್ತದ, ವ್ಯವಸಾಯಕ್ಕೆ ಕರೆಂಟ್ ಇಲ್ಲಿಯವರು ಆಗ್ತದ, ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲಿಯವರು ಆಗ್ತದ. ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಅನಿಲದಿಂದ ಹೆಂಗೆ ಉತ್ಪಾದನೆ ಮಾಡೋದು. ಒಂದೇನಪ್ಪ ಸಂತೋಷ ನನಗೆ ಅಂತಂದ್ರೆ, ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಇಂಧನ ಸಚಿವರಾಗಿದ್ದರು. ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು. ಆಗ ವಿಶ್ವನಾಥ್ ವಿಶ್ವನಾಥ್ ಇದ್ರಿ. ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು, ನಮ್ಮ ವೀರಪ್ಪ ಮೊಯ್ಲಿ ಅವರು. ನಾವೆಲ್ಲ ಬಂದು ಇಲ್ಲಿ ಅಡಿಗಲ್ಲು ಹಾಕಿದವು. ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನ ಹಾಕಿದೋ. ನೋಡಿ ಎಷ್ಟು ವರ್ಷ ಆಯ್ತು, 2014ರಲ್ಲಿ ಹಾಕಿದ್ದು. 2014 10 ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ. ಅಡಿಗಲ್ಲು ಹಾಕ್ತೇವೆ ನಾನೇ, ಲೋಕಾರ್ಪಣೆ ನಾನೇ ಮಾಡ್ತಾ ಇದ್ದೇನೆ. ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ, ಇಲ್ಲಿ ಬಹಳ ಶಬ್ದ ಬರ್ತದೆ, ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ, ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆಗ್ಬೋದಾ? ಆಗ್ಬೋದೇನ್ರೆ? ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ, ಈ ಅನಿಲ ಸ್ಥಾವರ ಇದೆಯಲ್ಲ, ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದ್ದಾರಲ್ಲ ಅವರೆಲ್ಲರಿಗೂ ಕೂಡ 5,000 ರೂಪಾಯಿ ಬೋನಸ್ ಅನ್ನ ಕೊಡ್ತೇವೆ. ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದಲ್ಲಿ ಕೊಟ್ಟಿದ್ದೀವಿ ನಾವು, ಇಲ್ಲೂ ಕೂಡ ಕೊಡೋಣ, 5,000 ರೂಪಾಯಿ ಕೊಡೋಣ. ಅದನ್ನ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಯಾಕಂದ್ರೆ ನಾನೇ KPCL ಅಧ್ಯಕ್ಷ, ಜಾರ್ಜು ಉಪಾಧ್ಯಕ್ಷರು. ನಾನು KPCL ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಆಗ್ಬೋದಾ? ಜಾರ್ಜ್ ಹೇಳಿದ್ರು, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ